ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಯಂತ ಚಕ್ರವರ್ತಿ. ಕನ್ನಡ ಫಿಲ್ಮ್ಸ್ಯ ಹೊಸ ಕಂಟೆಂಟ್ನಲ್ಲಿ ಇವತ್ತು ಹೊಸ ಪ್ರತಿಭೆ ಶಿವಪ್ರಸಾದ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಕೇಳೋಣ, ಅವ್ರು ಆ್ಯಕ್ಚುಲಿ ಇದು ಮುಂಚೆ ವೆಬ್ ಸೀರೀಸ್ಗಳನ್ನೆಲ್ಲ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡು ಆ್ಯಕ್ಟಿಂಗ್ ಸ್ಕಿಲ್ಸ್ನ ಕಲ್ತ್ಕೊಂಡು ಈಗ ಕನ್ನಡ ಸಿನಿಮಾದಲ್ಲಿ ಮೊದಲ ಬಾರಿಗೆ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ನಿಮಗೆ ನಮ್ಮ ಶೋಗೆ ಸ್ವಾಗತ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಹೀರೋಯಿನ್ ಇನ್ನೇನು ಬರ್ತಾರೆ, ಅದಕ್ಕೆ ಮುಂಚೆ ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ವಶನ್ಗಳನ್ನ ನಮ್ಮ ಹೀರೋ ಸಾಹೇಬ್ರ ಹತ್ರ ಕೇಳ್ಕೊಂಡು ಹೋಗೋಣ. ಸರ್, ಯಥಾಭವ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಕನ್ನಡ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಾ. ಮುಂಚೆ ತೆಲುಗು ವೆಬ್ ಸೀರೀಸ್ಗಳು ನಾನು ನೋಡಿದ್ದೀನಿ, ಆಕ್ಟರ್ ಅದೇ ಅನ್ಕೊಂಡೆ. ಸೊ ಅಂದ್ರೆ ಎಲ್ಲೋ ಸಿಮಿಲರ್ ಫೇಸ್ ಅಂತ ಅನಿಸ್ತು. ತುಂಬಾ ಇಷ್ಟ ನನಗೆ ಸೂರ್ಯ ಅವ್ರದ್ದು ವೆಬ್ ಸೀರೀಸ್ ಬಹಳ ಇಷ್ಟ ನನಗೆ. ಸಾಫ್ಟ್ವೇರ್ ಡೆವಲಪರ್. ಸೊ ಆ ಸಿನಿಮಾ ಇಂದನೇ ಈಗ ಬೇಬಿ ಸಿನಿಮಾದ ಹೀರೋಯಿನ್ ಅವರು ಎಂಟ್ರಿ ಆಗಿದ್ದು. ಸೊ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಈಗ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ. ಸೊ ಹೆಂಗ ಅನಿಸ್ತಾ ಇದೆ ಈಗ ಅಂತ? ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ನಾವು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ನಮ್ಗೆ ರಾಯಚೂರು, ಆ ಕಡೆ ಸ್ವಲ್ಪ ಹೈದರಾಬಾದ್, ಆ ಕಡೆ ಎಲ್ಲ ಸ್ವಲ್ಪ ಹತ್ರ. ಸೊ ನಾವು ಸ್ಟಾರ್ಟಿಂಗ್ ಆ ಕಡೆ ಹೋದ್ವಿ. ಸೊ ತೆಲುಗಿನಲ್ಲಿ 2015 ಶಾರ್ಟ್ ಫಿಲ್ಮ್ಸ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ, ಆ್ಯಕ್ಟಿಂಗ್ ಮಾಡೋಕ್ಕೆ. ಸೊ ಅಲ್ಲಿಂದ ಒಂದು 300+ ಶಾರ್ಟ್ ಫಿಲ್ಮ್ಸ್, ಸ್ಕೆಚ್ ವಿಡಿಯೋಸು ಯೂಟ್ಯೂಬಲ್ಲಿ ಮಾಡ್ತಾ, ಆಮೇಲೆ ಒಂದು 20-25 ವೆಬ್ ಸೀರೀಸ್ಗಳಲ್ಲಿ ಆ್ಯಕ್ಟ್ ಮಾಡ್ತಾ. ಸೊ ಕೆಲವೊಂದು ಲೀಡ್ ಆಗಿನೂ ಆ್ಯಕ್ಟ್ ಮಾಡಿದ್ದೀನಿ ತೆಲುಗಿನಲ್ಲಿ ವೆಬ್ ಸೀರೀಸ್ಗಳಲ್ಲಿ. ಸೊ ಅದಾದಮೇಲೆ ಕನ್ನಡಕ್ಕೆ ಎಂಟ್ರಿ ಕೊಡ್ತಾ ಇದ್ವಿ. ಓಕೆ. ಸೊ ಇನ್ನು ನಮ್ಮ ಹೀರೋಯಿನ್ ಮೇಡಮ್ ರೆಡಿ ಇದ್ದಾರೆ, ಅವ್ರನ್ನೂ ಕರ್ಸೋಣ, ಹಂಗೆ ಸ್ಟಾರ್ಟ್ ಮಾಡೋಣ. ಸೊ ಆಕ್ಚುಲಿ ಹೀರೋ ಸಾಹೇಬ್ರ ಹತ್ರ ಒಂಚೂರು ಇನ್ನೂ ಟೈಮ್ ಆಗುತ್ತೆ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ವಿ, ಬಟ್ ತುಂಬಾ ಬೇಗ ಬಂದ್ಬಿಟ್ರು ಆಕ್ಚುಲಿ. ಸೊ ಲೇಡೀಸ್ ಲೇಟ್ ಅಲ್ವಾ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ? ನೀವು ಬೇಗ ಬಂದ್ಬಿಟ್ರು. ಅಷ್ಟು ಮೇಕಪ್ ಮಾಡಿದ್ರೆ ಲೇಟ್ ಆಗುತ್ತೆ. ಓಕೆ ಓಕೆ. ಸೊ ನಿಮ್ಗೂ ಕೂಡ ನಮ್ಮ ಶೋಗೆ ಸ್ವಾಗತ. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ನೀವು ಡ್ಯಾನ್ಸರ್ ಅಂತ ಕೇಳ್ಪಟ್ವಿ ನಾವು. ಸೊ ನಮಗೂ ಒಂದ್ಸಲ ಲಾಸ್ಟ್ ಅಲ್ಲಿ ಹೇಳ್ಕೊಡಿ ನೀವ್ ಹೇಳ್ಕೊಟ್ರೆ ನಾನು ಮಾಡ್ತೀನಿ, ನಾನು ಹೇಳ್ಕೊಡೋಷ್ಟು ದೊಡ್ಡ ಡ್ಯಾನ್ಸರ್ ಅಲ್ಲ. ಇಲ್ಲ ಇಲ್ಲ, ಚೆನ್ನಾಗಿ ಮಾಡ್ತೀರಾ ಅಂತ ಕೇಳ್ಪಟ್ವಿ. ಸೊ ನೋಡೋಣ, ಆಮೇಲೆ ಲಿಂಕ್ಸ್ ಕಳ್ಸಿ ನೋಡ್ತೀವಿ ನಾವು. ಸೊ ಅಂಡ್ ಇದು ಯಥಾಭವ. ಸೊ ಸಿನಿಮಾ ಫಸ್ಟ್ ಟೈಮ್ ಆಕ್ಟ್ ಮಾಡ್ತೀರಾ ಅಂತ ಅನ್ಸುತ್ತೆ. ಸೊ ಇದಕ್ ಮುಂಚೆ ಏನ್ ಮಾಡ್ತಿದ್ರಿ, ಹೇಗೆ ಎಂಟ್ರ್ ಆದ್ರಿ, ಈ ಟೀಮ್ ಹೆಂಗ್ ಪರಿಚಯ ಆದ್ರಿ? ಈ ಟೀಮ್ ಪರಿಚಯ ಆಗಿದ್ದು ಆಡಿಷನ್ಸ್ ಅಲ್ಲೇನೆ. ಓಕೆ. ಸೊ ಇದಕ್ಕಿಂತ ಮುಂಚೆ ನಾನು ಬೇಸಿಕಲಿ ಮೆಡಿಕಲ್ ಆಯುರ್ವೇದಿಕ್ ಡಾಕ್ಟರ್ ನಾನು. ಸೊ ಎಜುಕೇಶನ್ ಮುಗಿಸಿದ ಮೇಲೆ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿಕೊಂಡು ಆಡಿಷನ್ಸ್ ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ಜರ್ನಿನಲ್ಲಿ ಇದೊಂದು ಟೀಮ್ ಪರಿಚಯ ಆಗಿ ಇಲ್ಲಿ ಆಡಿಷನ್ ಆಗಿ ಸೆಲೆಕ್ಟ್ ಆಗಿ ಆಡಿಷನ್ ಮುಖಾಂತರನೇ ಬಂದಿದ್ದೀರಾ. ಇನ್ನು ಸಿನಿಮಾ ಟೀಸರ್ ನೋಡಿದೆ ನಾನು, ಸ್ವಲ್ಪ ಭಯ ಆಯ್ತು ನನಗೆ. ಸೊ ತುಂಬಾ ಅಂದ್ರೆ ಈ ತರ ಸಿನಿಮಾಗಳು ಬಂದಿದ್ದಾವೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ನೀವು ತಗೊಂಡೋಗಿರೋ ರೀತಿ ಟೀಸರ್ನೇನೆ ಅಷ್ಟೊಂದು ಭಯಾನಕವಾಗಿ ಇಟ್ಟಿದ್ದೀರಾ. ಸಿನಿಮಾ ಅಂದ್ರೆ ನಂಗೇನೋ ಅರ್ಥ ಆಗಿಲ್ಲ. ಓಕೆ, ಏನೋ ಒಂದು ಆಗುತ್ತೆ, ಒಂದು ಹೆಣ್ಣಿನ ಮೇಲೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಅಂತ ಕೇಳ್ಪಟ್ಟೆ. ಬಟ್ ಈ ಯಥಾಭವ ಅನ್ನೋ ಟೈಟಲ್ದು ಸಿನಿಮಾಗೂ ಸೊ ನಿಮ್ಗೆ ನಿಮ್ಮ ಪರ್ಸ್ಪೆಕ್ಟಿವ್ ಇಂದ ಸೊ ನೀವೊಂದು ಆನ್ಸರ್ ಹೇಳ್ಬೇಕು, ಅವರೊಂದು ಆನ್ಸರ್ ಹೇಳ್ಬೇಕು ನೋಡೋಣ. ಆದ್ರೆ ಸಿನಿಮಾ ಟೈಟಲ್ಗೂ ಸಿನಿಮಾ ಸ್ಟೋರಿಗೂ ಏನ್ ಸಂಬಂಧ? ನನ್ನ ಪ್ರಕಾರ ಇಟ್ ರಿವಾಲ್ವ್ಸ್. ಸೊ ನಾವೇನು ಒಳ್ಳೇದು ಮಾಡಿದ್ರೆ ಒಳ್ಳೇದು ನಮ್ಗೆ ತಿರುಗಿ ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ನಮ್ಗೆ ತಿರುಗಿ ಬರುತ್ತೆ ಅನ್ನೋ ಜಸ್ಟಿಫಿಕೇಶನ್ ಆ ಟೈಟಲ್ ಕೊಡುತ್ತೆ. ಸೊ ಸ್ಟೋರಿನಲ್ಲಿ ನಿಮಗೆ ಒಂದು ಪರ್ಸ್ಪೆಕ್ಟಿವಲ್ಲಿ ಒಬ್ರು ಕೆಟ್ಟದ್ದು ಮಾಡ್ತಾ ಇರ್ತಾರೆ, ಅವರಿಗೆ ಎಂಡ್ಗೆ ಕೆಟ್ಟದ್ದು ಅವ್ರಿಗೆ ಬರ್ತಾ ಇರುತ್ತೆ. ಒಬ್ಬನು ಒಳ್ಳೇದು ಮಾಡಿರ್ತಾನೆ, ಸೊ ಅವನಿಗೆ ಲಾಸ್ಟಿಗೆ ಮತ್ತೆ ಒಳ್ಳೇದು ಅನ್ನೋದೇ ತಿರುಗಿ ಬರುತ್ತೆ. ಸೊ ಆ ಥರ ಎವ್ರಿ ಕ್ಯಾರೆಕ್ಟರ್ಗೆ ಅದೊಂದು ಟೈಟಲ್ ರಿಫ್ಲೆಕ್ಟ್ ಆಗುತ್ತೆ. ನನ್ನ ಪ್ರಕಾರ ಒಂದು ಇನ್ಸಿಡೆಂಟ್ ಆದರೆ ಅದಕ್ಕೆ 2 ಮುಖ ಇರುತ್ತೆ. ಸೊ ಆ 2 ಮುಖನ ನೀವು ನಿಮ್ಮ ಪರ್ಸೆಪ್ಷನ್ ಪ್ರಕಾರ ನೋಡೋಕೆ ಹೋದಾಗ ಡಿಫ್ರೆಂಟ್ ಅನಿಸುತ್ತೆ. ಅಥವಾ ನೀವು ಒಬ್ಬರು ಪರ್ಸನ್ ನೋಡ್ತಿದ್ದಂಗೆ ಜಡ್ಜ್ಮೆಂಟಿಗೆ ಹೊಟ್ಟೋಗ್ತೀರಾ, ಬಟ್ ಆ ಪರ್ಸನ್ ಹಿಂದೆನೂ ಎರಡು ಮುಖ, ಅಂದರೆ ಒಂದು ಬೇರೆ ಕಥೆನೇ ಇರುತ್ತೆ. ನಾವು ಅಂದ್ಕೊಳ್ಳೋದೇ ಒಂದು, ಬಟ್ ಇರೋದೇ ಒಂದು. ಸೊ ಆ ಥರ ಒಂದು ಡಿಫ್ರೆಂಟ್ ಆ್ಯಂಗಲ್ಸ್ನ ಈ ಮೂವಿನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ನೋಡಿ ಏನೋ ಅಂದ್ಕೋತಿರ್ತೀರಾ, ಬಟ್ ಬೇರೆನೇ ಇರುತ್ತೆ ಅನ್ನೋ ಒಂದು ಆ್ಯಂಗಲ್ಲು ಈ ಮೂವಿನ ನೀವು ನೋಡ್ಬೋದು. ಇಷ್ಟು ಚೆನ್ನಾಗಿ ಹೇಳಿದ್ರಿ, ನೀವು ಒಂದು ಪರ್ಸ್ಪೆಕ್ಟಿವ್ ಹೇಳಿದ್ರಿ, ನೀವು ಫಸ್ಟ್ ಅದೇ ತಾನೇ ಹೇಳಿದ್ದು, ಬೇರೆ ಬೇರೆ ಹೇಳ್ಬೇಕು ಅಂತ. ನನಗೆ ಈಗ ಸ್ವಲ್ಪ ಕ್ಲಾರಿಟಿ ಸಿಕ್ತಾ ಸಿನಿಮಾ ಮೇಲೆ. ಇನ್ನು ಈ ಸಿನಿಮಾದ ಒಂದು ಜೀವಾಳ ಅಂದ್ರೆ ಮೆಸೇಜ್ ಅಂತೂ ಇದ್ದೇ ಇದೆ ಅಂತ ಅನಿಸ್ತಾ ಇದೆ. ಸೊ ಅಂದ್ರೆ ಕಂಪ್ಲೀಟ್ ಇದೇ ತರ ಹೋಗುತ್ತಾ ಸ್ಟೋರಿ? ಇನ್ವೆಸ್ಟಿಗೇಷನ್, ಯಾರು ಕ್ರೈಮ್ ಮಾಡಿದ್ದಾರೆ, ಸೊ ಅದೇ ತರ ಹೋಗುತ್ತಾ? ಬೇರೆ ಲವ್ ಆಂಗಲ್ಸ್, ಸೊ ರೊಮ್ಯಾನ್ಸ್ ಈ ತರ? ನೀವು ಆ ಥರ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಇರಲ್ಲ ಇದರಲ್ಲಿ. ಸೊ ಮೋಸ್ಟ್ಲಿ ಇಟ್ಸ್ ಒಂದು ಪಾಯಿಂಟ್ ಮೇಲೆ ಡ್ರೈವ್ ಆಗೋ ಕಾನ್ಸೆಪ್ಟ್ ಇದೆ. ಸಾಂಗ್ಸ್ ಇದೆ, ಒಂದು ನಿಮ್ಗೆ ಎಮೋಷ್ನಲ್ ಸಾಂಗ್ ಇರುತ್ತೆ, ಇನ್ನೊಂದು ಆಲ್ರೆಡಿ 2 ಸಾಂಗು ರಿಲೀಸ್ ಆಗಿದೆ. ಚಿಲ್ ಮಾಡಿ ಅಂತ ಒಂದು
ಒಂದು ಪೆಪಿ ಸಾಂಗ್, ಒಂದು ಕಾಲೇಜ್ ಪಾರ್ಟಿ ಸಾಂಗ್ ಒಂದು ರಿಲೀಸ್ ಅದೊಂದಿರುತ್ತೆ. ಬಟ್ ಲವ್ ಅನ್ನೋ ಆ್ಯಂಗಲ್ ಆ ಥರ ಕಾನ್ಸೆಪ್ಟ್ಸ್ ಏನಿಲ್ಲ ಇದರಲ್ಲಿ. ಬಟ್ ಇಟ್ಸ್ ಸಿಂಗಲ್ ಪಾಯಿಂಟ್ ಡ್ರಿವನ್ ಸ್ಟೋರಿ. ನಾವಿಬ್ರು ಕೋ ಆಕ್ಟರ್ ಆದ್ರೆ ನಾವಿಬ್ರಿಗೂ ಒಂದು ಡೈಲಾಗ್ ಒಂದು ಇಲ್ಲ, ಒಂದು ಫ್ರೇಮಲ್ಲಿ ಇರ್ತೀವಿ. ಬಟ್ ಡೈಲಾಗ್ಸ್ ಕನ್ವರ್ಸೇಷನ್ ಅಂತ ಏನಿಲ್ಲ. Conversation ಇರಲ್ಲ ಇಬ್ರು. ಇಲ್ಲ ಇಲ್ಲ. ಸೊ ಇಲ್ಲಿ ಹೀರೋ ಹೀರೋಯಿನ್ ಅಂತ ಹೇಳ್ಬಾರ್ದು. ಇಲ್ಲ ಇಲ್ಲ ಲೀಡ್ಸ್ ಅನ್ಬೇಕು ಮೇಲ್ ಲೀಡ್ ಫೀಮೇಲ್ ನಾನು ಹೇಳೋದು ಹೀರೋಯಿನ್ ಅನ್ಬೋದು, ಬಟ್ ಒಟ್ಟಿಗೆ ಹೀರೋ ಹೀರೋಯಿನ್ ಅಂತ ಹೇಳಿ. ಹಾಗೆ ಹೇಳಕ್ಕಾಗಲ್ಲ. ಈ ಕಥೆಯಲ್ಲಿ ಓನ್ಲಿ ನಾನು ಇವರು ಅಂತಾನೆ ಅಲ್ಲ, ಕಥೆಯಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರು ಹೀರೋ ಹೀರೋಯಿನ್. ಯಾಕಂದ್ರೆ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ದರ್ ಓನ್ ಕೈಂಡ್ ಆಫ್ ವೇಟೇಜ್ ಇದೆ. ಸೊ ಅವರು ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಸೈಡಿಂದ ಸ್ಟೋರಿನ ಡ್ರೈವ್ ಮಾಡ್ತಾ ಇರ್ತಾರೆ. ಸೊ ಖುಷಿ ಮಾಡ್ತಾರೆ. ಸೊ ಎಂಡ್ಗೆ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲಿ ಅಲ್ಲಿ ಬಂದು ಎಲ್ಲಿ ಸೇರುತ್ತೆ ಅನ್ನೋದು ನೋಡಬೇಕು. ಸೊ ಮೋರ್ ದೆನ್ ಮೀ ಆರ್ ಮೋರ್ ದೆನ್ ಒಂದು ಕ್ಯಾರೆಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ ನಾನು. ಇದರಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಗಳು ಹೀರೋ. ಮೋರ್ ದೆನ್ ಎ ಕ್ಯಾರೆಕ್ಟರ್ ಸ್ಟೋರಿ ಇಸ್ ಅ ಹೀರೋ. ಕಂಟೆಂಟ್ ಮೂವೀಸ್ ಅಲ್ಲಿ ಹಾಗೆ ಎಲ್ಲಾ ಕ್ಯಾರೆಕ್ಟರು ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ. ನಮ್ಮ ಮೂವಿನಲ್ಲೂ ಹಾಗೆ ಎಲ್ಲಾ ಕ್ಯಾರೆಕ್ಟರ್ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಬಟ್ ಜಾಸ್ತಿ ಸ್ಕ್ರೀನ್ ಅಲ್ಲಿ ಸ್ವಲ್ಪ ಇರೋದ್ರಿಂದ ಲೀಡ್ ಅಂತಾರೆ ಅಷ್ಟೇ. ಅವ್ರು ಹೇಳ್ದಂಗೆ ಬಿಟ್ರೆ ಎಲ್ಲಾರು ಎಲ್ಲ ಸೇಮ್ ಇರೋದು. ನೀವು ಡ್ಯಾನ್ಸರ್ ಆಗಿದ್ದರಿಂದ ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂಡಿದ್ದೀರಾ ಆ ಒಂದು? ನಂಗೆ ಆ ತರ ಕ್ಯಾರೆಕ್ಟರ್ ಸಿಗ್ಲಿಲ್ಲ ಎಂದು. ಏನಿಲ್ಲ ಇದರಲ್ಲಿ, ಸ್ಕೋಪ್ ಇಲ್ಲ. ಬಟ್ ಡೆಫಿನೆಟ್ಲಿ ಡ್ಯಾನ್ಸ್ ಹೆಲ್ಪ್ ಆಗಿದೆ. ಯಾಕಂದ್ರೆ ಎಮೋಷನ್ಸು ಫೀಲಿಂಗು ನಾವೇನು ಕಲಿತೀವಿ ಅದನ್ನ ಇಲ್ಲೂ ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗಿದೆ. ಬಟ್ ಡ್ಯಾನ್ಸಿಂಗ್ ಥರ ಏನೂ ಎಲಿಮೆಂಟ್ ಇಲ್ಲ, ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್. ಇದಕ್ಕೆ ಮುಂಚೆ ಏನು ಮಾಡ್ತಿದ್ರಿ? ಸೊ ಹೆಂಗೆ ಇಂಟ್ರೆಸ್ಟ್ ಬಂತು ಆಕ್ಟಿಂಗ್ ಮಾಡಬೇಕು? ಇಂಟ್ರೆಸ್ಟ್ ಮೊದಲಿಂದನೂ ಇತ್ತು. ಬಟ್ ಎಜುಕೇಷನ್ ಮುಗಿಸೋವರೆಗೂ ಮನೇಲಿ ಪರ್ಮಿಷನ್ ಇರಲ್ವಲ್ಲ. ಸೊ ಎಜುಕೇಷನ್ ಮುಗಿಸಿ ಆಮೇಲಿಂದ ಕಂಟಿನ್ಯೂ ಮಾಡಿದ್ದೆ. ಸರ್, ನಿಮ್ಮ ಒಂದು ಕೆರಿಯರ್ ಬರೋದಂದ್ರೆ ನಾನು ಅವಾಗಲೇ ಹೇಳಿದಂಗೆ ತುಂಬಾ ವೆಬ್ ಸೀರೀಸ್ಗಳು ಮಾಡಿದೀರಾ, ತುಂಬಾ ಹಿಟ್ ಹೊಡೆದಿದ್ದೀರಾ. ಆಕ್ಚುಲಿ ನೋಡಿದಿಲ್ಲ ಅಂದ್ರೆ ಸುದ್ದಿ ನೋಡುವಾಗ ಜಸ್ಟ್ ಒನ್ ಡೇ 2 ಡೇ ಮಿಲಿಯನ್ಸ್ ಗಟ್ಟಲೆ ಹೋಗ್ಬೋದು. ಇಷ್ಟು ಅಂದ್ರೆ ಅದು ವ್ಯೂವರ್ಸ್ ಆಗಲಿ, ಕಾಮೆಂಟ್ಸ್ ಆಗಲಿ, ಫ್ಯಾನ್ಸ್ ಆಗಲಿ, ಅಂದ್ರೆ ಆ ಟೈಮಲ್ಲಿ ನೀವು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ನೋಡ್ಬಿಟ್ಟಿದ್ದೀರಿ. ಇಲ್ಲ, ಸಕ್ಸಸ್ ಅಂತೇನಿಲ್ಲ. ನಾನು ಜಾಸ್ತಿ ಐ ವಾಸ್ ಅ ಕ್ಯಾರೆಕ್ಟರ್ ಆರ್ಟಿಸ್ಟ್. ಜಾಸ್ತಿ ಸೈಡ್ ಕ್ಯಾರೆಕ್ಟರ್ಸ್, ಫ್ರೆಂಡ್ ಕ್ಯಾರೆಕ್ಟರ್ಸ್, ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಈ ಥರ ಮಾಡೋದು ನಾನು. ಸೊ ಕ್ಲಿಕ್ ಅಂತ ಏನಾಗಿಲ್ಲ. ಬಟ್ ಐ ಹೋಪ್ ಕ್ಲಿಕ್ ಆದರೆ ಒಳ್ಳೇದು. ನಾನು ಮಾಡಿರೋ ಕ್ಯಾರೆಕ್ಟರ್ ಸೀರೀಸ್ಲೆಲ್ಲ ತುಂಬಾ ಫೇಮಸ್ ಆಗಿದೆ. ಸೊ ಅಲ್ಲಿ ತೆಲುಗುನಲ್ಲಿ ಸುಮಾರು ಜನ ನನ್ನ ಗುರ್ತಿಡ್ತಾರೆ. ಲೈಕ್ ಓಕೆ ಸೋ ಅಂಡ್ ಸೋ ಪರ್ಸನ್ ಅಂತ ಎಲ್ಲಾದರೂ ಪಬ್ಲಿಕಲ್ಲಿ ಹೋಗ್ತಾ ಇದ್ರೆ ಇದೆ, ಸ್ವಲ್ಪ ಒಂದು ಮಟ್ಟಿಗೆ ಇದೆ, ಅಷ್ಟೊಂದು ಏನಿಲ್ಲ. ಬಟ್ ಈ ಥರ ಕ್ಯಾರೆಕ್ಟರ್ ಯಾವಾಗಲೂ ಮಾಡಿಲ್ಲ, ಈ ಸಿನಿಮಾದಲ್ಲಿ ಮಾಡಿರೋಂಥ ಕ್ಯಾರೆಕ್ಟರ್. ಸೊ ದಿಸ್ ಇಸ್ ನ್ಯೂ. ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ. ಸೊ ನಮ್ಮ ಅಪ್ಪ ಅಮ್ಮಂದು ತೆಲುಗುನೇ. ಬಟ್ ನಾವು ಈ ಕಡೆ ರಾಯಚೂರು ಸೈಡ್ ಬಂದು ನಾವು ಸೆಟ್ಲಾಗಿ ಒಂದು 40-50 ವರ್ಷ ಆಗಿಬಿಟ್ಟಿದೆ. ಸೊ ನಾನು ಅಲ್ಲಿದ್ದಾಗ ನನ್ನ ಕೇಳ್ತಾರೆ ಯಾವ ಊರು ನಿಮ್ದು ಅಂದರೆ ನಮ್ಮ ಕರ್ನಾಟಕ ಅಂತ ಹೇಳ್ತಾರೆ. ನೀವು ಕನ್ನಡಿಗರ? ಹೌದು, ನಾವು ಕನ್ನಡಿಗರ ಅಂತ. ನಮ್ಮ ಮನೇಲಿ ಮಾತಾಡೋದು ತೆಲುಗೆ. ಬಟ್ ನನ್ನ ಫ್ರೆಂಡ್ಸು ಊರಲ್ಲಿ ಎಲ್ಲ ಕನ್ನಡದವ್ರೆ. ಸೊ ನನಗೊಂದು ಹೆಮ್ಮೆ ಇರುತ್ತೆ. ಈಗ ನನ್ನ ಊರಲ್ಲಿ ಎಲ್ಲರೂ ನನ್ನ ನೋಡ್ತಾರೆ, ನಾನೊಂದು ಕನ್ನಡ ಸಿನಿಮಾ ಮಾಡಬೇಕು. ನಾನು ಚಿಕ್ಕವನಿದ್ದಾಗಿಂದ ಕನ್ನಡ ಸಿನಿಮಾ ನೋಡ್ತಾನೆ ಬೆಳೆದಿದ್ದೀನಿ. ಮನೇಲಿ ಜಾಸ್ತಿ ಕನ್ನಡ ಚಾನೆಲ್ಸ್ ಹಾಕೋದು. ಅಪ್ಪ ರಾಜ್ಕುಮಾರ್ ಸರ್ ಅವ್ರ ಫ್ಯಾನು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನು. ಸೊ ನಾನು ಅಪ್ಪು ಸರು, ಶಿವಣ್ಣ, ನಾನು ಎಲ್ಲ ಆ್ಯಕ್ಟ್ರಸ್ ಫ್ಯಾನ್. ನಾನು ನೋಡ್ತಾ ಇರ್ತೀನಿ ಜಾಸ್ತಿ ಸಿನಿಮಾ. ನೋಡಿ ಮಾಡಬೇಕಂದ್ರೆ ಒಂದು ಮೋರ್ ದೆನ್ ಎನಿಥಿಂಗ್ ಆ್ಯಸ್ ಅನ್ ಆ್ಯಕ್ಟರ್ ನಿಮಗೆ ಎಲ್ಲ ಭಾಷೆಗಳಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದಿರುತ್ತೆ. ಸೊ ಫಾರ್ ಮೀ ಆರ್ಟಿಸ್ಟ್ ಅಂದರೆ ಒಂದು ಲ್ಯಾಂಗ್ವೇಜ್ಗೆ ಸ್ಟಿಕ್ ಆಗೋದಾಗಲಿ, ಇಲ್ಲ ಒಂದು ಕ್ಯಾರೆಕ್ಟರ್ಗೆ ಸ್ಟಿಕ್ ಆಗೋದಾಗಲಿ ಆ ಥರ ಅಲ್ಲದೆ ಲೈಕ್ ಐ ವಾಂಟ್ ಟು ಎಕ್ಸ್ಪ್ಲೋರ್. ತಮಿಳಲ್ಲಿ ಮಾಡಬೇಕು, ಮಲಯಾಳಮಲ್ಲಿ ಮಾಡಬೇಕು, ಹಿಂದಿನಲ್ಲಿ ಮಾಡಬೇಕು. ನಾನು ಹಿಂದಿ ಆಡಿಷನ್ಸ್ ಕೊಡ್ತಾ ಇರ್ತೀನಿ, ತಮಿಳ್ ಆಡಿಷನ್ಸ್ ಕೊಡ್ತಾ ಇರ್ತೀನಿ. ತಮಿಳ್ ಬರಲ್ಲ, ಬಟ್ ಅವ್ರೇನಾದರೂ ಸ್ಕ್ರಿಪ್ಟ್ ಕಳಿಸಿದ್ರೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ನಾನು ಅದನ್ನು ಕಲಿತು ನಾನು ಆಡಿಷನ್ಸ್ ಕೊಡ್ತಾ ಇರ್ತೀನಿ. ಸೊ ನಾನು ಹೈದ್ರಾಬಾದಿಂದನೇ ಆಡಿಷನ್ಸ್ ವೀಡಿಯೋ ಕ್ಲಿಪ್ಸ್ ಕಳಿಸ್ತಾ ಇರ್ತೀನಿ. ಸೊ ಆ ಥರ ನನಗೆ ಹಿಂದಿನೂ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ, ಬಟ್ ನಮ್ಮ ಹಿಂದಿ ಬೇರೆ ಇರುತ್ತೆ ಸ್ವಲ್ಪ. ಸೊ ಹಿಂದಿನೂ ಸೇಮ್ ಹಂಗೆ ಸ್ಕ್ರಿಪ್ಟ್ ಬಂದರೆ ಅದನ್ನು ಕಲಿತು ನಾನು ಆಡಿಷನ್ಸ್ ಕೊಡೋದು. ಸೊ ಆ್ಯಸ್ ಅನ್ ಆ್ಯಕ್ಟರ್ ಖಂಡಿತ ಅವ್ರಿಗೆ ಪ್ರತಿಯೊಬ್ಬರಿಗೆ ಆ ಡಿಸೈರ್ ಇರುತ್ತೆ. ಈಗ ನಾವು ಇಲ್ಲೇ ಮಾಡಬೇಕು, ಇಲ್ಲ ಈ ಥರದ ಕ್ಯಾರೆಕ್ಟರ್ ಮಾಡಬೇಕಂತ ಏನಿರಲ್ಲ. ಸೊ ಹ್ಯಾವ್ ಡಿಸೈರ್ ಟು ಎಕ್ಸ್ಪ್ಲೋರ್ ಖಂಡಿತ. ಆ್ಯಂಡ್ ಮೇಡಮ್, ನಿಮ್ಮ ಒಂದು ಪಾತ್ರಕ್ಕೆ ಬರೋದಂದ್ರೆ ಫಸ್ಟ್ ಸಿನಿಮಾ ಇದು ತುಂಬ ಬೋಲ್ಡ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಅಂದರೆ ಸ್ಟಾರ್ಟಿಂಗಲ್ಲಿ ಬಂದಾಗ ಒಂದು ಫಸ್ಟ್ ಲವ್ ಸ್ಟೋರಿ ಮಾಡ್ಬಿಡೋಣ, ಇಲ್ಲಾಂದರೆ ಫ್ಯಾಮಿಲಿ ಸ್ಟೋರಿ ಮಾಡ್ಬಿಡೋಣ, ಈ ಥರ ಒಂದು ಮೈಂಡ್ ಸೆಟ್ ಜಾಸ್ತಿ ಜನಕ್ಕೆ ಇರುತ್ತೆ ಹೀರೋಯಿನ್ಸ್ ಆಗಬೇಕು ಅಂತ.
ಫಸ್ಟ್ ಸಿನಿಮಾನೇ ಇಷ್ಟು ಚೆನ್ನಾಗಿ ಬೋಲ್ಡ್ ಆಗಿರೋ ಒಂದು ಕ್ಯಾರೆಕ್ಟರ್ನ ಸೊ ಪ್ಲೇ ಮಾಡಿದ್ದೀರಾ. ವಾಟ್ ದ ರೀಸನ್ ಏನು? ಸೊ ಅಂದ್ರೆ ಇದೇ ತರ ಪಾತ್ರಗಳು ಬೇಕು ಅಂತ ಹಾ. ನಿಮಗೆ ನನಗೆ ಪರ್ಫಾರ್ಮೆನ್ಸ್ ಇರೋಂಥ ರೋಲ್ಸ್ ತುಂಬ ಇಷ್ಟ. ಯಾಕಂದರೆ ಈಗ ನಮ್ಮ ಪ್ರೆಸೆನ್ಸ್ ಇರೋದ್ರಿಂದ ಅದು ಒಂದು ಸ್ಟೋರಿ ಕಾಂಟ್ರಿಬ್ಯೂಷನ್ ಇದೆ ಅಂತಂದರೆ ಅದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಏನು ಯಾವುದೂ ಕೊಡಲ್ಲ. ಸೊ ಬರೀ ಒಂದು ನೀವು ಹೇಳ್ದಂಗೆ ಲವ್ ಕ್ಯಾರೆಕ್ಟರ್ ಅದೆಲ್ಲ, ಅದು ಇಟ್ ನೀಡ್ಸ್ ಲಾಟ್ ಆಫ್ ಹಾರ್ಡ್ ವರ್ಕ್. ಲವ್ ಕ್ಯಾರೆಕ್ಟರ್ ಮಾಡೋದು ಸುಮ್ಮನೆ ಅಲ್ಲ, ಈಸಿಯಾಗಿ ಒಬ್ಬ ಜೊತೆ ಲವ್ ಮಾಡ್ತಾ ಇದೀನಿ ಅಂತ ತೋರಿಸ್ಕೊಳ್ಳೋದು, ಅದಕ್ಕೂ ಒಂದು ಬೇರೆ ಥರ ಪ್ರಿಪ್ರೇಷನ್ನೇ ಬೇಕಾಗತ್ತೆ. ಎಲ್ಲನೂ ಪ್ರಿಪ್ರೇಷನ್ನೇ. ಬಟ್ ನಾನು ನೋಡ್ತಿದ್ದಿದ್ದು ಫಸ್ಟ್ ಆ್ಯಂಗಲ್ಲೇ ಈ ಥರ ಸ್ವಲ್ಪ ಕಂಟೆಂಟ್ ಇರಬೇಕು, ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರಬೇಕು. ಸೊ ಈ ಥರ ಮಾಡ್ಕೊಂಡು ಹೋದಾಗ ಮಿಕ್ಕಿದೆಲ್ಲ ಒಂದು ಸ್ವಲ್ಪ ಈಸಿ ಅನಿಸ್ಬಹುದು ಫ್ಯೂಚರಲ್ಲಿ. ಸೊ ಇನಿಷಿಯಲಿನೇ ಈ ಥರ ನಾವು ಚೂಸ್ ಮಾಡಿಕೊಂಡ್ರೆ ಮುಂದೆ ಇನ್ನೂ ಚಾಲೆಂಜಿಂಗ್ ಆಗಿ ನೋಡಬಹುದು ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ, ಒಂದು ಅಪ್ರೋಚ್ ಅಷ್ಟೇ. ಸೊ ಅಂದ್ರೆ ಇದು ಆದ್ಮೇಲೆ ಏನಾದ್ರು ಬೇರೆ ಸಿನಿಮಾಗಳು ಆಲ್ರೆಡಿ ಆಫರ್ ಬಂದಿದ್ಯಾ ಹೇಗೆ? ಇನ್ನು ಚೆನ್ನಾಗಿದೆ ಅದಕ್ಕೆ ಹೇಳ್ತಾರೆ ಸಿನಿಮಾ ಟೀಮ್ ಆಗಿ ಎಲ್ಲರೂ. ಹೌದು, ಇಲ್ಲಿಗೆ ಬಂದವ್ರು ಎಲ್ಲರಿಗೂ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಓಪನ್ ಆಗ್ತಾ ಇದೆ. ಸೊ ಹಾಗೆ ಕೆಲವೊಂದು ಮಾತುಕತೆನಲ್ಲೂ ಇದೆ. ಮುಂದೆ ಹೇಗೆ ಹೋಗುತ್ತೆ ಹಾಗೆ ತಗೊಂಡು ಹೋಗ್ಬೇಕು. ಅಂಡ್ ಈಗ ಅಂದ್ರೆ ಸಿನಿಮಾ ವಿಚಾರಕ್ಕೆ ಬರೋದ್ರೆ, ಸಿನಿಮಾ ಕಥೆಯ ವಿಚಾರಕ್ಕೆ ಏನು ಲೈನ್ ಏನು, ಸಿನಿಮಾ ಥೀಮ್ ಏನು? ಕ್ರೈಮ್ ಬೇಸ್ಡೇನೆ, ಒಂದು ಕೋರ್ಟ್ ರೂಮ್ ಡ್ರಾಮಾ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಅವಾಗಲೇ ಹೇಳ್ದಂಗೆ ನಾವು ಅಂದ್ಕೊಳ್ಳೋದೇ ಒಂದು, ಬಟ್ ಅಲ್ಲಿ ಆಗ್ತಿರೋದೇ ಇನ್ನೊಂದು ಅನ್ನೋದು ಗೊತ್ತಾಗುತ್ತೆ. ಎಂಡಲ್ಲಿ ನಿಮ್ಗೆಲ್ಲ ರಿವೀಲ್ ಆಗ್ತಾ ಬರುತ್ತೆ ಏನಾಯಿತು ಯಾಕಾಯಿತು ಅನ್ನೋದು. ಸೊ ಒಂದು ಸಸ್ಪೆನ್ಸ್, ಒಂದು ಡ್ರಾಮಾ, ಒಂದು ಕೋರ್ಟ್ ವಾದ ವಿವಾದ, ಇದೆಲ್ಲ ಮಧ್ಯೆ ಒಂದು ಎಮೋಷನ್. ಇವ್ರ ಕ್ಯಾರೆಕ್ಟರಲ್ಲಿ ತುಂಬ ಎಮೋಷನ್ಸ್ ಇದೆ, ನನ್ನ ಕ್ಯಾರೆಕ್ಟರ್ಸಲ್ಲಿ ನಿಮ್ಗೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಆ ಥರ. ಸೊ ಎಲ್ಲ ಮಿಕ್ಸ್ ಆಗಿ ಒಂದು. ಬಟ್ ಒಬ್ಬರನ್ನ ರಿವೀಲ್ ಮಾಡೋದಿಲ್ಲ, ನೀವೇನಾ? ನೀವೇನಾ? Shouldn't say this, I think. ಗೊತ್ತಿಲ್ಲ. ರಿವೀಲ್ ಮಾಡಿಲ್ಲ, ಒಬ್ಬರನ್ನ ರಿವೀಲ್ ಮಾಡಿಲ್ಲ, ಬಟ್ ನೀವೇ ಅಲ್ವಾ ಅಂಡರ್ಸ್ಟುಡ್. ಅವ್ರು ಹೇಳಂಗಿಲ್ಲ. ಯಾಕೆ ರಿವೀಲ್ ಮಾಡಿಲ್ಲ? ನಿಮ್ಗೂ ಬೇಜಾರಾಯ್ತಲ್ವಾ? ಇಲ್ಲ, ಆ ಥರ ಏನಿಲ್ಲ. ಇಟ್ಸ್ ಒಂದು ಸಣ್ಣ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಕ್ಕೆ, ಅಂದರೆ ಆಡಿಯನ್ಸಲ್ಲಿ ಒಂದು ಸಣ್ಣ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಕ್ಕೆ, ಹೂ ಇಸ್ ದಟ್ ಗೈ ಅನ್ನೋ ಒಂದು ಕ್ವಶನ್ ಇರುತ್ತಲ್ವ. ಸೊ obviously maybe that is the reason ಆ ಡೈರೆಕ್ಟರ್ ಕ್ಯಾರೆಕ್ಟರ್ನ ಹೈಡ್ ಮಾಡಿದ್ದಾರೆ. ಸ್ಟೋರಿ ರಿವಾಲ್ವ್ ಆಗೋದು ಇವ್ರ ಸುತ್ತಮುತ್ತಾನೆ. ಹಂಗಾಗಿ ಇವ್ರನ್ನೇ ಸ್ವಲ್ಪ ಬಚ್ಚಿಟ್ಬಿಟ್ರೆ ಎಲ್ಲ ಕ್ಯೂರಿಯಾಸಿಟಿ ಜಾಸ್ತಿ ಓಪನ್ ಆಗುತ್ತೆ. ಅಂದರೆ ಆಬ್ವಿಯಸ್ಲಿ ಟ್ರೈಲರ್ ಬಂದಾಗ, ಸಿನಿಮಾ ಬಂದಾಗ ನೋಡ್ತಾರೆ, ಅದು ಬೇರೆ ವಿಷಯ. ಬಟ್ ನಿಮಗೆ ಫಸ್ಟ್ ಟೀಸರ್ ಬಂದಾಗ ಆ ಬಸ್ ಕ್ರಿಯೇಟ್ ಮಾಡ್ಬೇಕಂದ್ರೂ ಲೈಕ್ ಆ ಕ್ಯೂರಿಯಾಸಿಟಿ, ಟೀಸರ್ ನೋಡಿದಾಗ ಕ್ಯೂರಿಯಾಸಿಟಿ ಬೇಕು. ಬಿಕಾಸ್ ಯು ಕ್ಯಾನ್ ಕ್ರಿಯೇಟ್ ದಟ್ ಕ್ಯೂರಿಯಾಸಿಟಿ ಇನ್ ದಟ್ 30 or 40 seconds. ಆ ಒಂದು 1 minute or 1 minute 30 seconds ಅಲ್ಲಿ ಏನು ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ. ಸೊ ದೇರ್ ಇಸ್ ಒನ್ ಪಾಯಿಂಟ್ ವಿಚ್ ಇಸ್ ಟು ಹೈಡ್ ಮೀ. ಸೊ ಇವನು ಯಾರು ಅನ್ನೋ ಒಂದು ಪಾಯಿಂಟ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಸೊ ದಟ್ ವಾಸ್ ದ ಪಾಯಿಂಟ್ ವಾಟ್ ದೇ ಥಾಟ್. ಅಂದರೆ ಅವರು ಯೋಚನೆ ಮಾಡಿದ್ದು ಆ ಪಾಯಿಂಟ್. ಸೊ ಇವ್ರನ್ನ ಸ್ವಲ್ಪ ರಿವೀಲ್ ಮಾಡಲಿಲ್ಲ ಅಂದರೆ ಚೆನ್ನಾಗಿರುತ್ತೆ, ಜನರಲ್ಲಿ ಒಂದು ಸಣ್ಣ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ.